ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ WCD ಉತ್ತರ ಕನ್ನಡ ರಿಕ್ವೈರ್ಮೆಂಟ್ 2025 ಇದರ ಅಡಿಯಲ್ಲಿ ಅಂಗನವಾಡಿ ಕೆಲಸಕ್ಕೆ ಅಂದರೆ ವರ್ಕರ್ ಮತ್ತು ಹೆಲ್ಪರ್ ಪೋಸ್ಟಿಗೆ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ಪೋಸ್ಟ್ ಇದೆಯಲ್ಲ 491ಕ್ಕೂ ಅಧಿಕ ಪೋಸ್ಟ್ ಇಲ್ಲಿ ಅವೈಲೇಬಲ್ ಇದೆ. ನೀವು ಇಲ್ಲಿ ಪೋಸ್ಟಿಗೆ ಅಪ್ಲೈ ಮಾಡ್ಬೋದು. ಇದರಲ್ಲಿ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಅರ್ಜಿಯ ಮಿತಿ ಏನು, ಕ್ವಾಲಿಫಿಕೇಶನ್ ಏನಾಗಿರಬೇಕು, ಸ್ಯಾಲರಿ ಪ್ಯಾಕೇಜ್ ಏನಾಗಿರುತ್ತೆ, ಇದು ಎಲ್ಲನ ವಿವರವಾಗಿ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು. ಚಾನಲ್ಗೆ ಹೊಸಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹಾಗೆ ಇಲ್ಲಿ ನೀವು ಕೆಳಗಡೆ ಬಂದ ಮೇಲೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ PUC ಪಾಸ್ ಆದರೆ ಸಾಕು, ನೀವು ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ವಯಸ್ಸಿನ ಮಿತಿ ಇದೆಯಲ್ಲ 19ರಿಂದ 35 ವರ್ಷ ಅಂತ ಹೇಳ್ತಿದ್ದಾರೆ. ಸ್ಯಾಲರಿ ಇದೆಯಲ್ಲ ಮಿನಿಮಮ್ 15,000 ಅಂತ ಆಗಿರುತ್ತೆ. ಅದಕ್ಕೆ ನಂತರ ಎಕ್ಸ್ಟ್ರಾ ಸ್ಯಾಲ್ರಿ ಇರ್ಬೋದು. ಹಾಗೆ ನೀವು ಇಲ್ಲಿ ಕೆಲಸದ ವೇಕೆನ್ಸಿ ಡೀಟೇಲ್ಸ್ ಇದೆಯಲ್ಲ ಯಾವ ರೀತಿ ನೋಡ್ಬೋದು. ಅಂಗನವಾಡಿ ವರ್ಕರ್ ಇದೆಯಲ್ಲ 491 ವೇಕೆನ್ಸಿ, ಹಾಗೆ ಅಂಗನವಾಡಿ ಹೆಲ್ಪರ್ ಕೂಡ 491 ವೇಕೆನ್ಸಿ ಇದೆ. ಓಕೆ, ಮತ್ತು ವೇಕೆನ್ಸಿ ಡೀಟೇಲ್ಸ್ ಆಯಿತು. ನೆಕ್ಸ್ಟ್ ಎಲಿಜಿಬಲ್ ಕ್ರೈಟೀರಿಯಾದಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಆಲ್ರೆಡಿ ಹೇಳಿದ್ದೀನಿ, PUC ಪಾಸ್ ಆಗಿರಬೇಕು. ಓಕೆ, ಹಾಗೆ ನಿಮಗೆ ಏಜ್ ಲಿಮಿಟು ಹೇಳಿದ್ದೀನಿ 19ರಿಂದ 35 ವರ್ಷ ಅಂತ. ಮತ್ತು ರೆಸಿಡೆಂಟ್ ರಿಕ್ವೈರ್ಮೆಂಟು ಅಂದರೆ ದಿ ಕ್ಯಾಂಡಿಡೇಟ್ ಮಸ್ಟ್ ರೆಸಿಡೆನ್ಸ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಟು ಅಪ್ಲೈ, ಅಂದರೆ ಅಪ್ಲೈ ಮಾಡುವವರು ಉತ್ತರ ಕನ್ನಡದವರು ಆಗಿರಬೇಕು. ಬೇರೆ ಡಿಸ್ಟಿಕ್ನವರಲ್ಲಿ ಅಪ್ಲೈ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಅಪ್ಲಿಕೇಶನ್ ಪ್ರೊಸೆಸ್ ಇದೆಯಲ್ಲ ಇಲ್ಲಿ ನೋಡ್ಬೋದು. ವೆಬ್ಸೈಟನ್ನು ವಿಸಿಟ್ ಮಾಡಿದ್ಮೇಲೆ ಇಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ವಿಸಿಟ್ ಮಾಡಿ ರಿಜಿಸ್ಟರ್ ಮಾಡಿ ಲಾಗಿನ್ ಮಾಡಬೇಕು. ನಂತರ ಅಪ್ಲಿಕೇಶನ್ ಫಾರಮ್ ಫಿಲ್ ಮಾಡಬೇಕು. ನಂತರ ಅಪ್ಲೋಡ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು. ನಂತರ ರಿವ್ಯೂ ಅಪ್ಲಿಕೇಶನ್ ಮತ್ತು ಯಾವುದೇ ರೀತಿ ಮತ್ತು ಸಬ್ಮಿಟ್ ದಿ ಅಪ್ಲಿಕೇಶನ್. ಓಕೆ, ಇದು ಮಾಡಿದ ಮೇಲೆ ಇದರ ಪ್ರಿಂಟ್ಔಟ್ ಬೇಕಿದ್ರೆ ಪ್ರಿಂಟ್ಔಟ್ ತೆಗೆದುಕೊಳ್ಳಿ, ನಿಮ್ಮಲ್ಲಿ ಇಟ್ಟಿರ್ಬೋದು. ಓಕೆ, ಅಪ್ಲಿಕೇಶನ್ ಫೀಸ್ ಇಲ್ಲಿ ನೋಡ್ಬೋದು. ಜನರಲ್ ಆಗಿ 100 ರೂಪಾಯಿ, SC STಗಳಿಗೆ 50 ರೂಪಾಯಿ, ಮತ್ತು ವುಮೆನ್ಸ್ಗಳಿಗೆ ಅಂದರೆ ಯಾವುದೇ ರೀತಿಯ ಫೀಸ್ ಕೊಡಬೇಕಾಗಿಲ್ಲ. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಇದೆಯಲ್ಲ ಮೆರಿಟ್ ಬೇಸ್ಡ್ ಶಾರ್ಟ್ ಲಿಸ್ಟಿಂಗ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಇಂಟರ್ವ್ಯೂ ಅಲ್ಲಿ ಸ್ಕಿಲ್ ಟೆಸ್ಟ್ ಅಂತ ಹೇಳ್ತಿದ್ದಾರೆ. ಮತ್ತು ಇದು ಇಂಪಾರ್ಟೆಂಟ್ ಡೇಟ್ ನೋಡ್ಬೋದು, ಮಾರ್ಚ್ 15 ಲಾಸ್ಟ್ ಡೇಟ್ ಸ್ಟಾರ್ಟ್ ಡೇಟ್ ಆಗುತ್ತೆ. ನಂತರ ಲಾಸ್ಟ್ ಡೇಟು ಏಪ್ರಿಲ್ 15, ಮೆರಿಟ್ ಲಿಸ್ಟು ಮೇ 2025, ಫೈನಲು ಜೂನಲ್ಲಿ ಹಾಕಿರುತ್ತೆ. ಮತ್ತು ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಇಲ್ಲಿ ನೋಡ್ಬೋದು. ಅಂಗನವಾಡಿ ವರ್ಕರ್ಸ್ ರೆಸ್ಪಾನ್ಸಿಬಿಲಿಟಿ ಏನೆಲ್ಲ ಇರುತ್ತೆ ಅಂತ ಇಲ್ಲಿ ಕೆಳಗಡೆ ನೋಡ್ಬೋದು. ಇಲ್ಲಿ ಕೆಳಗೆ ಹಾಗೆ ನಿಮಗೆ ಬೆನಿಫಿಟ್ ಏನಿದೆ ಇದು ಈ ಕೆಲಸಕ್ಕೆ ಸೇರೋದ್ರಿಂದ ಇದನ್ನು ಇಲ್ಲಿ ನೋಡ್ಬೋದು. ಓಕೆ, ಇದು ಗೌರ್ಮೆಂಟ್ ಜಾಬ್ ಸೆಕ್ಯೂರಿಟಿ, ರೆಗ್ಯುಲರ್ಲಿ ಸ್ಯಾಲರಿ ಪೇಮೆಂಟ್ ಮತ್ತು ಅಪರ್ಚುನಿಟಿ ಟು ಕಂಟ್ರಿಬ್ಯೂಟ್ ಟು ಚೈಲ್ಡ್ ಡೆವಲಪ್ಮೆಂಟ್, ವುಮೆನ್ಸ್ ವೆಲ್ಫೇರ್ ಅಂತ ಹೇಳ್ತಾರೆ. ಮತ್ತು ಟ್ರೈನಿಂಗ್ ಪ್ರೋಗ್ರಾಮ್ ಎನ್ಹಾನ್ಸ್ ಸ್ಕಿಲ್ ಆ್ಯಂಡ್ ನಾಲೆಜ್. ಹಾಗೆ ಫ್ಯೂಚರ್ ಗೌರ್ಮೆಂಟ್ ರಿಕ್ವೈರ್ಮೆಂಟ್ ಸೇಮ್ ಡಿಪಾರ್ಟ್ಮೆಂಟ್, ಅಂದರೆ ನಿಮ್ಮ ಎಜುಕೇಷನ್ಗೆ ತಕ್ಕ ನಿಮಗೆ ಕೆಲಸ ಮುಂದಕ್ಕೆ ಸಿಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಅಬೌಟ್ ಉತ್ತರ ಕನ್ನಡ ಡಿಸ್ಟಿಕ್ ಮಾತ್ರ ಇಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ನಿಮ್ಮಲ್ಲಿರುವಂಥ ಡಾಕ್ಯುಮೆಂಟ್ ಏನಂತ ಇಲ್ಲಿ ಕೆಳಗೆ ನೋಡ್ಬೋದು. SLC ಮತ್ತು PUC ಅಂತ ಹೇಳ್ತಾರೆ, ಮತ್ತು ಆಧಾರ್ ಕಾರ್ಡು ಮತ್ತು ರೆಸಿಡೆನ್ಸ್ ಸರ್ಟಿಫಿಕೇಟು, ಕಾಸ್ಟ್ ಸರ್ಟಿಫಿಕೇಟು ಮತ್ತು ನಿಮ್ಮ ಪಾಸ್ಪೋರ್ಟ್ ಸೈಜು ಫೋಟೋಸು ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇದೆಯಲ್ಲ ಅದನ್ನು ಕೂಡ ನೀಡಬೇಕಾಗುತ್ತೆ. ಹಾಗೆ ನೀವು ಇಲ್ಲಿ ಪ್ರಕಾರ ಆಸ್ಕ್ಡ್ ಕ್ವಶನ್ಸ್ ಯಾವ ರೀತಿಯೆಲ್ಲ ಕ್ವಶನನ್ನು ಇಲ್ಲಿ ನೋಡ್ಬೋದು. ನಿಮ್ಮ ಕ್ವಶನ್ಗೆ ಯಾವ ರೀತಿ ಆನ್ಸರ್ ಮಾಡಲಾಗುತ್ತೆ ಎಲ್ಲನೂ ನೀವು ನೋಡ್ಬೋದು. ಹಾಗೆ ಕನ್ಕ್ಲೂಷನ್ ನೋಡ್ಬೋದು, ಡಿಸ್ಕ್ಲೈಮರು ನೋಡ್ಬೋದು. ಇದರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲನೂ ರೀಡ್ ಮಾಡ್ಕೊಂಡ ಮೇಲೇ ನೀವು ಈ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಹಾಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಇಲ್ಲಿ ಕೆಳಗಡೆ ಬಂದು ನೀವು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡ್ಬೋದು. ಓಕೆ, ಹಾಗೆ ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡ್ಬೋದು. ವಾಟ್ಸಪ್ಪು, ಟ್ವಿಟ್ಟರು, ಫೇಸ್ಬುಕ್ ಮೂಲಕ ಅವರಿಗೆ ಈ ಕೆಲಸದಲ್ಲಿ ಅಪ್ಲೈ ಮಾಡಲಿಕ್ಕೆ ಸಹಾಯ ಮಾಡಿ ಕೊಡ್ಬೋದು. ಹಾಗೆ ನಿಮಗೆ ವಿಡಿಯೋ ಇಷ್ಟವಾದರೆ ಮಾತ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹಾಗೆ ನೀವು ಇಲ್ಲಿ ಕೆಳಗೆ ಮೇಲೆ ನೋಡ್ಬೋದು, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೋಬೋದು. ಹಾಗೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟು ಕೂಡ ಮಾಡ್ಬೋದು, ನಾನು ನಿಮಗೆ ಆನ್ಸರ್ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.